ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಸಿಲ್ವಿಯಾ ಕಾರ್ಪಗಮ್ ಅಂತ. ನಾನೊಂದು ಪಬ್ಲಿಕ್ ಹೆಲ್ತ್ ಡಾಕ್ಟರ್. ಇವತ್ತು ನಾವು ನಮ್ಮ ಕಿಶೋರಿಯ ಆಹಾರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಇದು ಒಂದು ತುಂಬಾ ಮುಖ್ಯವಾದ ವಿಷಯ, ಆದ್ರೆ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ನಡೆಯಲ್ಲ. 18 years ತನಕ ನಿಮ್ ದೇಹ ಬೆಳೀತಾ ಇರುತ್ತೆ. ನಿಮ್ ಗರ್ಭಕೋಶ ಇರ್ಲಿ, ನಿಮ್ ಬೋನ್ಸ್ ಇರ್ಲಿ, ಬ್ರೈನ್ಸ್ ಇರ್ಲಿ, ನಿಮ್ ಅಂಗಗಳಿರ್ಲಿ, ನಿಮ್ ರಕ್ತ ಇರ್ಲಿ. ಸೊ ಎಲ್ಲದಕ್ಕೂ ನಿಮ್ಗೆ ಈ ಪೌಷ್ಟಿಕ ಆಹಾರಗಳು ಬೇಕಾಗುತ್ತೆ. ನೀವು ನೋಡಿರ್ಬೇಕು, ಆದಷ್ಟು ಹೆಣ್ಮಕ್ಳು ಅವ್ರು ಏನ್ ತಿನ್ಬೇಕು, ಅವ್ರು ಯಾಕೆ ತಿನ್ಬೇಕು, ಅವೆಲ್ಲ ಚರ್ಚೆಗಳು ಜಾಸ್ತಿ ಆಗಲ್ಲ. ಬಟ್ ಅದು ತುಂಬಾ ಮುಖ್ಯ. ಅದು ಯಾಕೆ ಮುಖ್ಯ ಅಂತ ನಾವು ನೋಡ್ಬೇಕಂದ್ರೆ, ನಮ್ ದೇಹ ಒಂದು ಮರ ಬಗ್ಗೆ ಯೋಚನೆ ಮಾಡಿ. ಒಂದು ಮರಕ್ಕೆ ನಾವು ಒಳ್ಳೆ ಆಹಾರ ಹಾಕಿ, ಅದಕ್ಕೆ ಇದು ನೀರು ಹಾಕಿ ಅದನ್ನ ಚೆನ್ನಾಗಿ ನಾವು ಬೆಳೆಸಿದ್ರೆ ಅದು ದೊಡ್ಡ ಮರ ಆಗುತ್ತೆ. ಅದರಿಂದ ಬರೋ ಹಣ್ಣು ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಬಟ್ ಅದಕ್ಕೆ ನಾವು ಸರಿಯಾಗಿ ಕೇರ್ ಕೊಟ್ಟಿಲ್ಲ ಅಂದ್ರೆ ಅದು ಎಷ್ಟು ಬೆಳೆಯೋಕ್ಕಾಗುತ್ತೋ ಅಷ್ಟು ಬೆಳೆಯಲ್ಲ. ಸೊ ಅದೇ ತರ ನಮ್ಮ ದೇಹನು, ಇವಾಗ ನಾವು ಅದಕ್ಕೆ ಸರಿಯಾಗಿ ಊಟ ಕೊಡಲ್ಲ ಅಥವಾ ಕೆಟ್ಟ ಆಹಾರಗಳು ನಾವು ತಗೊಂಡ್ರೆ ನಮ್ಮ ದೇಹ ಬೆಳವಣಿಗೆಗೆ ಅಫೆಕ್ಟ್ ಆಗುತ್ತೆ. ನಮ್ಮ ಆಹಾರಕ್ಕೆ ನಾವೇ ಜವಾಬ್ದಾರಿ ತಗೋಬೇಕು, ನಮ್ಮ ಆರೋಗ್ಯಕ್ಕೂ ನಾವೇ ಜವಾಬ್ದಾರಿ ತಗೋಬೇಕು. ಆಹಾರ ನೋಡಿದ್ರೆ ಮೇನ್ 6 ಗ್ರೂಪ್ಸ್ ಇರುತ್ತೆ. ಒಂದು ಧಾನ್ಯಗಳು ಮತ್ತೆ ಸಿರಿಧಾನ್ಯಗಳು. ಅದು ಮುಖ್ಯ ಏನು, ಅದು ಇಂಪಾರ್ಟೆನ್ಸ್ ಏನಂದ್ರೆ ನಮ್ಗೆ ದಿನನಿತ್ಯ ಕೆಲಸ ಮಾಡಕ್ಕೆ ಎನರ್ಜಿ ಬರುತ್ತೆ. ಇವಾಗ ನೀವು ನೋಡಿರ್ಬೋದು, ಗಾರ್ಮೆಂಟ್ಸ್ ಅಲ್ಲಿ ಅಥವಾ ರೈತರು ದಿನ ಹೋಗ್ತಾರೆ, ದುಡಿತಾರೆ. ಆ ದಿನ ಮಾಡೋ ಕೆಲ್ಸಕ್ಕೆ ಎನರ್ಜಿ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಅದು ಬರುತ್ತೆ. ಬಟ್ ನಮ್ ದೇಹಕ್ಕೆ ಬರೀ ನಾವು ಕಾರ್ಬೋಹೈಡ್ರೇಟ್ಸ್ ಕೊಟ್ರೆ ಅದು ಸಾಕಾಗಲ್ಲ. ಬಿಕಾಸ್ ನಮ್ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ಬಿಟ್ಟು ಪ್ರೋಟೀನ್ಸ್ ಬೇಕಾಗುತ್ತೆ, ಮಿನರಲ್ಸ್ ಬೇಕು, ವೈಟಮಿನ್ಸ್ ಬೇಕು, ಮತ್ತೆ ತುಂಬಾ ಮುಖ್ಯ ಕೊಬ್ಬಿನಾಂಶ. ಇವೆಲ್ಲನೂ ತುಂಬಾ ಇಂಪಾರ್ಟೆಂಟ್. ಸೊ ನಾವು ಬರೀ ಗೋಧಿ, ಅಕ್ಕಿ, ಜೋಳ, ರಾಗಿ ಆ ತರ ದಿನ ಬರೀ ಅದೇ ತಿಂದ್ರೆ ಕೆಲಸ ಮಾಡಕ್ ಶಕ್ತಿ ಇರುತ್ತೆ. ಬಟ್ ನಮ್ ದೇಹ ಬೆಳವಣಿಗೆಗೆ, ನಮ್ ಕಣ್ಣಿಗೆ, ನಮ್ ಕೂದಲ್ಗೆ, ಹಲ್ಲುಗೆ, ನಮ್ ಬೋನ್ಸ್ಗೆ, ಬ್ರೈನ್ಸ್ಗೆ, ಅಂಗಗಳಿಗೆ ಬೇಕಾಗಿರೋ ಪೌಷ್ಟಿಕಾಂಶಗಳು ಸಿಗಲ್ಲ. ಬಟ್ ನಮ್ಮ ದೇಶದಲ್ಲಿ ಆದಷ್ಟು ಜನ ಬರೀ ಅದೇ ತಿನ್ನೋದು. ಇವಾಗ ನೀವು ರೇಷನ್ ಅಲ್ಲಿ ನೋಡಿದ್ರೆ ಬರೀ ಇದೇ ಜಾಸ್ತಿ ಕೊಡೋದು, ಅಥವಾ ಅಂಗನವಾಡಿಯಲ್ಲಿ ಮಧ್ಯಾಹ್ನ ಊಟದಲ್ಲಿ ಜಾಸ್ತಿ ಇದೇ ಕೊಡೋದು. ಅದು ಸಾಕಾಗಲ್ಲ. ಇನ್ನೂ ಒಂದು ಗ್ರೂಪ್ ಒಂದು ಬೇಳೆಕಾಳುಗಳು. ಇದರಲ್ಲಿ ಒಂದಷ್ಟು ಈ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಬಟ್ ಪ್ರೋಟೀನ್ಸ್ ಕೂಡ ಇರುತ್ತೆ, ವೈಟಮಿನ್ಸ್, ಮಿನರಲ್ಸ್ ಅವು ಇರುತ್ತೆ. ಸೊ ಅದನ್ನ ನಾವು ಕಂಬೈನ್ ಮಾಡಿದ್ರೆ ಸ್ವಲ್ಪ ನ್ಯೂಟ್ರಿಷನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಬಟ್ ಅದು ಸಾಕಾಗಲ್ಲ, ಯಾಕೆಂದ್ರೆ ಅದರಿಂದ ಬರೋ ಪ್ರೋಟೀನ್ಸ್ ನಾವು ವೆರಿ ಗುಡ್ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ. ಇದೆ, ಒಂದಷ್ಟು ಇದೆ, ಬಟ್ ತುಂಬಾ ಸುಪೀರಿಯರ್ ಕ್ವಾಲಿಟಿ ಪ್ರೋಟೀನ್ಸ್ ಅಂತಾನು ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಗ್ರೂಪ್ ಒಂದು ಸೊಪ್ಪು ತರಕಾರಿ. ಇದು ನಾವು ಊಟದಲ್ಲಿ ಸೇರಿಸಿದ್ರೆ ನಮ್ಗೆ ಸ್ವಲ್ಪ ಬೇಕಾಗಿರೋ ವೈಟಮಿನ್ಸ್, ಮಿನರಲ್ಸ್ ಬರುತ್ತೆ. ಪ್ರೋಟೀನ್ಸ್ ಇಲ್ಲ ಅದರಲ್ಲಿ. ಸೊಪ್ಪು ತರಕಾರಿಯಲ್ಲಿ ಜಾಸ್ತಿ ಪ್ರೋಟೀನ್ಸ್ ಇರಲ್ಲ, ಒಂದಷ್ಟು ಇರ್ಬೋದು ಕೆಲವು ಸೊಪ್ಪು ತರಕಾರಿಯಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಗ್ರೂಪ್ ಒಂದು ಮೀನು, ಮಾಂಸ, ಮೊಟ್ಟೆ, ಚಿಕನ್, ಮಟನ್ ಇರಲಿ, ಬೀಫ್ ಇರಲಿ, ಫಿಶ್ ಇರಲಿ, ಎಗ್, ಅವೆಲ್ಲ ನಾವು ಆನಿಮಲ್ ಸೋರ್ಸ್, ಪ್ರಾಣಿಯಿಂದ ಬರೋ ಆಹಾರ ಅಂತ ಹೇಳ್ತೀವಿ. ಅದರಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ಸ್ ಇರುತ್ತೆ, ತುಂಬಾ ಒಳ್ಳೆ ಕ್ವಾಲಿಟಿ ವೈಟಮಿನ್ಸ್, ಮಿನರಲ್ಸ್, ಕೊಬ್ಬಿನಾಂಶ ಇರುತ್ತೆ. ನಮ್ಮ ದೇಹ ಬೆಳವಣಿಗೆಗೆ ಅದು ಆ ಗ್ರೂಪ್ ಸೇರಿಸೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಬಂತು ಹಾಲು ಮತ್ತೆ ಹಾಲಿನ ಪದಾರ್ಥಗಳು. ಸೊ ಇದು ಕೆಲವರು ಇದು ವೆಜಿಟೇರಿಯನ್ ಅಂತ ಹೇಳ್ತಾರೆ, ಬಟ್ ನೀವು ನೋಡಬೇಕಂದ್ರೆ ಅದು ಆಕ್ಚುಲಿ ಅದು ಪ್ರಾಣಿಯಿಂದ ಬರೋ ಒಂದು ಆಹಾರ. ಸೊ ಇಟ್ಸ್ ಆನಿಮಲ್ ಸೋರ್ಸ್ ಫುಡ್ ಅಂತ ನಾವು ಹೇಳ್ತೀವಿ. ಅದು ಪನ್ನೀರು, ಕರ್ಡ್, ಹಾಲು, ಚೀಸ್ ಅವೆಲ್ಲನೂ ಆ ಗ್ರೂಪಲ್ಲಿ ಬರುತ್ತೆ. ಆಮೇಲೆ ಇದು ಫ್ಯಾಟ್ಸ್ ಅಂಡ್ ಆಯಿಲ್ಸ್, ಮತ್ತೆ ಕೊಬ್ಬಿನಾಂಶ ಮತ್ತೆ ಎಣ್ಣೆಗಳು. ಒಳ್ಳೆ ಕೊಬ್ಬಿನಾಂಶ ಅಂದ್ರೆ ನಾವು ಬಟರ್, ಬೆಣ್ಣೆ, ತುಪ್ಪ, ಮತ್ತೆ ಪ್ರಾಣಿಯಿಂದ ಬರೋ ಕೊಬ್ಬಿನಾಂಶ, ಅದು ಎಲ್ಲ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್.
ಕೆಲವರಲ್ಲಿ ಒಂದು ಮೂಢನಂಬಿಕೆ ಇದೆ, ಏನಂದ್ರೆ ನಾವು ಕೊಬ್ಬಿನಾಂಶ ತಿಂದ್ರೆ ದಪ್ಪ ಆಗ್ತೀವಿ ಅಂತ. ಬಟ್ ಒಂದು ಮಾಹಿತಿ ನಾವು ಜ್ಞಾಪಕ ಇಟ್ಕೋಬೇಕು, ನಾವು ದಪ್ಪ ಆಗ್ಬೇಕಂದ್ರೆ ಮೂರು ಆಹಾರಗಳೇ ಕಾರಣ. ಒಂದು, ಜಾಸ್ತಿ ಸೀರಿಯಲ್ಸ್ ತಿನ್ನೋದು, ಬರೀ ಅಕ್ಕಿ, ದಿನ 3 ಹೊತ್ತು ಅಕ್ಕಿ ಗೋಧಿ ತಿನ್ನೋದು, ಅದ್ರ ಜೊತೆ ಬೇರೆ ಏನ್ ತಿಂದೇ ಇರೋದು. ಮತ್ತೆ ಸಕ್ಕರೆ. ಇವಾಗ ನಾವು ಸಕ್ಕರೆನ ಈ ಆಹಾರ ಗ್ರೂಪಲ್ಲೇ ಸೇರಿಸಲ್ಲ, ಯಾಕೆಂದ್ರೆ ಅದರಲ್ಲಿ ಯಾವುದೇ ತರ ನ್ಯೂಟ್ರಿಷನ್ ಇಲ್ಲ. ಸೊ ಅದು ಸಕ್ಕರೆಯಿಂದ ನಮ್ಗೆ ಬರೀ ಪ್ರಾಬ್ಲಮ್ಸೇ ಬರೋದು, ದಪ್ಪ ಆಗೋದು, ಮತ್ತೆ ಹಲ್ಲು ಪ್ರಾಬ್ಲಮ್ ಬರೋದು, ಬೇರೆ ಬೇರೆ ನಮ್ಮ ನ್ಯೂಟ್ರಿಷನ್ಗೆ ಅಫೆಕ್ಟ್ ಆಗೋ ಥರ ಪ್ರಾಬ್ಲಮ್ಸ್ ಬರ್ಬೋದು, ಹೆಲ್ತ್ಗೇನೋ ಅಫೆಕ್ಟ್ ಆಗೋ ಪ್ರಾಬ್ಲಮ್ಸ್ ಬರ್ಬೋದು. ಆ್ಯಂಡ್ ಜಂಕ್ ಫುಡ್ ಅಂದರೆ ಹೊರಗಡೆ ನಾವು ಹೋಗಿ ವಡೆ ತಿನ್ನೋದು, ಪಫ್ಸ್ ತಿನ್ನೋದು, ಕೇಕ್ಗಳು ತಿನ್ನೋದು, ಇವೆಲ್ಲದ್ರಿಂದ್ರೂ ನಾವು ದಪ್ಪ ಆಗೋ ಚಾನ್ಸಸ್ ಇದೆ. ಸಪೋಸ್ ಆಹಾರಕ್ಕೋಸ್ಕರ 1,000 ರೂಪಾಯಿ ಇದೆ ಅಂದರೆ ತುಂಬ ಕೇರ್ಫುಲ್ ಆಗಿ ನಾವು ಪ್ಲ್ಯಾನ್ ಮಾಡಬೇಕು. ನಾವು ಫುಲ್ 1,000 ರೂಪಾಯಿ ಈ ಥರ ಜಂಕ್ ಫುಡ್ ತಗೊಂಡ್ರೆ ಟೇಸ್ಟ್ ಇರ್ಬೋದು, ಆದರೆ ಯಾವುದೇ ಥರ ನ್ಯೂಟ್ರಿಷನ್ ಇರಲ್ಲ. ಅದೇ ನಾವು ಮೊಟ್ಟೆ ಅಥವಾ ಹಾಲು ಅಥವಾ ಹಾಲಿನ ಪದಾರ್ಥ ಆ ಥರ ಆಹಾರಗಳು ತಿಂದರೆ ನಮ್ಮ ಬೆಳವಣಿಗೆಗೆ ಯೂಸ್ ಆಗುತ್ತೆ. ಆ್ಯಂಡ್ ಈ 6 ಗ್ರೂಪಲ್ಲಿ ದಿನ ನಾವು ಅಟ್ಲೀಸ್ಟ್ 4 ಗ್ರೂಪ್ಸ್ ತಿನ್ಬೇಕು. ಸೊ ನಾವು ಇವಾಗ ಒಂದು ಊಟ ನಾವು ಒಂದು ಪ್ಲಾನ್ ಮಾಡ್ತೀವಿ ಅಂದರೆ ಅದರಲ್ಲಿ ಒಂದಷ್ಟು ಅನ್ನ ಇರಬೇಕು, ಅದ್ರ ಜೊತೆ ಸ್ವಲ್ಪ ಸಾರು, ಆ್ಯಂಡ್ ಸಾರು ಗಟ್ಟಿಯಾಗಿರ್ಬೇಕು. ತುಂಬ ನೀರಾಗಿದ್ದರೆ ಅದು ನಮಗೆ ನ್ಯೂಟ್ರಿಷನಲ್ಲಿ ಅಷ್ಟು ಎಫೆಕ್ಟ್ ಇರಲ್ಲ. ಅದರಲ್ಲಿ ಸೊಪ್ಪು, ತರಕಾರಿ, ಮತ್ತು ಅದ್ರ ಜೊತೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ, ಮತ್ತು ಮೊಟ್ಟೆ, ಮಾಂಸ, ಇವೆಲ್ಲನೂ ನಾವು ಬ್ಯಾಲೆನ್ಸ್ ಪ್ಲೇಟ್ ಅಂತ ಹೇಳ್ತೀವಿ. ಇವೆಲ್ಲನೂ ತಿಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ಸು, ವೈಟಮಿನ್ಸು, ಕೊಬ್ಬಿನಾಂಶ, ಮಿನರಲ್ಸ್ ಅವೆಲ್ಲನೂ ಸಿಗುತ್ತೆ. ಇವಾಗ ಮುಟ್ಟು ನಮ್ಮ ಹೆಣ್ಮಕ್ಳಲ್ಲಿ ತಿಂಗಳು ಮುಟ್ಟು ಆಗುತ್ತೆ. ಅದು ನಮ್ಮ ದೇಹದ ಒಂದು ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್. ಅದೇನಂದ್ರೆ ಒಂದೊಂದು ತಿಂಗಳು ನಮ್ಮ ದೇಹ ಪ್ರೆಗ್ನೆನ್ಸಿಗೆ ರೆಡಿ ಆಗುತ್ತೆ. ಸಪೋಸ್ ನಾವು ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ಅದು ತಿಂಗಳು ಮುಟ್ಟು ತರ ರಕ್ತ ಹೋಗುತ್ತೆ, ರಕ್ತಸ್ರಾವ ಆಗುತ್ತೆ. ಇದು ನಾರ್ಮಲ್ ಇದು. ಸೊ ಅದೇನು ಅದರಿಂದ ನಾವೇನು ಭಯ ಪಡೋದು ಏನಿಲ್ಲ. ಬಟ್ ನಾವು ಎಕ್ಸ್ಟ್ರಾ ಕೇರ್ ತಗೋಬೇಕು. ಬಿಕಾಸ್ ಒಂದೊಂದು ತಿಂಗಳು ನಮ್ಮ ದೇಹದಿಂದ ರಕ್ತ ಹೋಗುತ್ತಂದ್ರೆ ಅದನ್ನ ನಾವು ರೀಪ್ಲೇಸ್ ಮಾಡಬೇಕು. ನಾವು ಅದು ರೀಪ್ಲೇಸ್ ಮಾಡಿಲ್ಲ ಅಂದ್ರೆ ಆ ರಕ್ತ ತಯಾರಿ ಮಾಡೋಕ್ಕೆ ಏನೇನು ಪೌಷ್ಟಿಕಾಂಶಗಳು ಬೇಕು ಅವೆಲ್ಲ ನಾವು ನಮ್ಮ ದೇಹ ಕೊಟ್ಟಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ರಕ್ತಹೀನತೆ ಶುರು ಆಗೋದು, ರಕ್ತಹೀನದಿಂದ ಸುಸ್ತು ಬರೋದು, ಶಾಲೆಯಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಪದೇ ನಿದ್ದೆ ಬರೋದು. ನಾವು ಎಷ್ಟು ಆಕ್ಟಿವ್ ಇರೋಕೆ ಇಷ್ಟಪಡ್ತೀವಿ ಆದ್ರೆ ನಮ್ಮ ದೇಹ ಅದಕ್ಕೆ ಕೋಆಪರೇಟ್ ಮಾಡಲ್ಲ. ಸೊ ರಕ್ತಹೀನತೆ ನಾವು ತಡಿಬೇಕಂದ್ರೆ ಆದಷ್ಟು ನಮ್ಮ ಆಹಾರದಲ್ಲೇ ನಾವು ತಡಿಬಹುದು. ಏನೇನು ನಾವು ತಿನ್ಬೋದು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರಕ್ತಹೀನತೆ ತಡಿಯೋಕೆ ಅಂದ್ರೆ ಮಾಂಸ, ಅದು ಕೆಂಪು ಮಾಂಸ. ಅದರಲ್ಲಿ ರಕ್ತ ತಯಾರಿ ಮಾಡೋಕ್ಕೆ ಏನೇನು ಅಂಶಗಳು ಬೇಕೋ ಅವೆಲ್ಲನೂ ಸಿಗುತ್ತೆ. ಪ್ರೋಟೀನ್ಸ್ ಇರುತ್ತೆ, ಒಳ್ಳೆ ವೈಟಮಿನ್ಸ್ ಇರುತ್ತೆ, ಕೊಬ್ಬಿನ ಅಂಶ ಇರುತ್ತೆ. ಅವೆಲ್ಲನೂ ರಕ್ತ ತಯಾರಿ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್. ಸಪೋಸ್ ನೀವು ವೆಜಿಟೇರಿಯನ್, ನೀವು ಮಾಂಸ ಮೊಟ್ಟೆ ತಿನ್ನಲ್ಲ ಅಂದ್ರೆ ಸೊಪ್ಪು, ತರಕಾರಿ, ಮೊಳಕೆ ಕಾಳು ಅವೆಲ್ಲದ್ರಲ್ಲೂ ನಿಮ್ಮ ರಕ್ತ ತಯಾರಿ ಮಾಡೋಕ್ಕೆ ಬೇಕಾಗಿರೋ ಅಂಶಗಳು ಸಿಗುತ್ತೆ. ಸೊ ಅದಕ್ಕೆ ಈ 6 ಗ್ರೂಪಿಂದ ನಾವು ಅಟ್ಲೀಸ್ಟ್ 4 ಗ್ರೂಪ್ ಸೇರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾನು ಫ್ಯಾಷನ್ ಕಾನ್ಷಿಯಸ್ಸು, ನಾನು ಡಯಟ್ ಮಾಡ್ತೀನಿ, ನನ್ನ ವೆಯ್ಟ್ ಜಾಸ್ತಿ ಆಗಬಾರ್ದು ಅಂತ ನಾವು ಯೋಚನೆ ಮಾಡಬೇಕಂದ್ರೆ ನೀವು ಸಕ್ಕರೆ ಫಸ್ಟು ಕಂಟ್ರೋಲ್ ಮಾಡಬೇಕು. ನೀವು ಸಕ್ಕರೆ ಆದಷ್ಟು ಎಲ್ಲರಿಗೂ ಫುಲ್ 100% ಬಿಟ್ಬಿಡೋಕ್ಕಾಗಲ್ಲ. ಬಟ್ ಆದಷ್ಟು ನೀವು ಸಕ್ಕರೆ ಕಂಟ್ರೋಲ್ ಮಾಡಿದ್ರೆ ನೀವು ವೆಯ್ಟ್ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಅದು ಇಲ್ಲದೆ ಜಂಕ್ ಫುಡ್ ಅಂದರೆ ಇವಾಗ ನಾವು ಯಾಕೆ ಅದು ತುಂಬ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಕೆಲವು ಎಣ್ಣೆಗಳು ಬಂದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ನಾರ್ಮಲಿ ನಾವು ಮನೆಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತೀವಿ, ಕೊಬ್ಬರಿ ಎಣ್ಣೆ ಇರ್ಬೋದು, ಅಥವಾ ಶೇಂಗೆ ಎಣ್ಣೆ ಇರ್ಬೋದು, ಅಥವಾ ಎಳ್ಳೆಣ್ಣೆ ಇರ್ಬೋದು,
ಕೆಲವು ನಾರ್ತ್ ಸೈಡ್ ಅಲ್ಲಿ ಇದು ಸಾಸಿವೆ ಯೂಸ್ ಮಾಡ್ತಾರೆ. ಆ ಎಣ್ಣೆಗಳು ಒಳ್ಳೇದು. ಬಟ್ ಸಪೋಸ್ ನಾವು ಅಂಗಡಿಗಳಿಂದ ಫ್ರೈ ಮಾಡಿರೋ ಆಹಾರಗಳು ತಿಂದ್ರೆ ಆ ಎಣ್ಣೆ ಪದೇ ಪದೇ ಬಿಸಿ ಮಾಡಿ ಅದು ಯೂಸ್ ಮಾಡಿದ್ರೆ ಅದ್ರಲ್ಲಿ ಕೆಲವು ಪಾಯ್ಸನ್ಸ್ ಬರುತ್ತೆ, ಟ್ರಾನ್ಸ್ ಫ್ಯಾಟ್ಸ್ ಅಂತ ನಾವು ಹೇಳ್ತೀವಿ. ಅದು ನಾವು ಜಾಸ್ತಿ ತಿಂದ್ರೆ ಅದು ನಮ್ಮ ಬೆಳವಣಿಗೆಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಹೆಲ್ತ್ಗೆ ಅದು ಒಳ್ಳೇದಲ್ಲ. ಸೊ ಆದಷ್ಟು ನೀವು ಅದು ಅವಾಯ್ಡ್ ಮಾಡೋದು ಒಳ್ಳೇದು. ಬಟ್ ಮನೆಯಲ್ಲಿ ನೀವು ಎಣ್ಣೆ ನಿಮ್ಮ ಅಡಿಗೆಯಲ್ಲಿ ಸೇರಿಸೋದು ನಮ್ಮ ಕೂದಲಿಗೆ, ಕಣ್ಣಿಗೆ, ಅಂಗಗಳಿಗೆ ಬೇಕಾಗಿರೋ ಕೊಬ್ಬಿನ ಅಂಶಗಳು ಸಿಗುತ್ತೆ. ತುಪ್ಪ ತುಂಬಾ ಇಂಪಾರ್ಟೆಂಟ್. ನೀವು ಊಟ ಮಾಡೋವಾಗ 1 ಸ್ಪೂನ್ ತುಪ್ಪ ಅಥವಾ ಒಂದಷ್ಟು ಬಟರ್ ಸೇರಿಸ್ಕೊಂಡ್ರೆ, ಮತ್ತೆ ಹಾಲು ಕುಡಿಯುವಾಗ ಕ್ರೀಮ್ ಜೊತೆ ಕುಡಿಬೇಕು. ಅಂಡ್ ಚಿಕನ್ ತಿಂದ್ರೆ ಸ್ಕಿನ್ ಜೊತೆ ತಿನ್ಬೇಕು, ಮಾಂಸ ತಿಂದ್ರೆ ಫ್ಯಾಟ್ ಜೊತೆ ತಿನ್ಬೇಕು. ಸೊ ಎಲ್ಲನೂ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅದು ಹೆಣ್ಮಕ್ಳು ಬಂದು ಇದು ಸೀರಿಯಸ್ ಆಗಿ ತಗೋಬೇಕು. ನಿಮ್ಮ ಆರೋಗ್ಯ ಬಂದು ನಿಮ್ ಕೈಯಲ್ಲಿದೆ. ಅಂಡ್ ನೀವು ಎಷ್ಟು ಕೇರ್ ತಗೋತೀರಾ ಅಷ್ಟು ನಿಮ್ಗೆ, ಇವಾಗ ಸಪೋಸ್ ನೀವು 40 ವಯಸ್ಸು 50 ವಯಸ್ಸಲ್ಲಿ BP ಕಾಯಿಲೆ, ಸಕ್ಕರೆ ಕಾಯಿಲೆ ಅವೆಲ್ಲ ಬರ್ದೇ ಇರ್ಬೇಕಂದ್ರೆ ಇವಾಗ್ಲೇ ನೀವು ನಿಮ್ಮ ಆರೋಗ್ಯ ಕೇರ್ ತಗೋಬೇಕು. ಅಂಡ್ ಅದರಲ್ಲಿ ಒಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾತ್ರ ಬಂದು ನಿಮ್ಮ ಆಹಾರ. ಸೊ ಆಲ್ ದ ಬೆಸ್ಟ್. ಅಂಡ್ ಹೇಳಿದ ಮಾಹಿತಿ ಯೂಸ್ ಮಾಡ್ಕೊಳ್ಳಿ. ಅಂಡ್ ಆಲ್ ದ ಬೆಸ್ಟ್.